ರಾಹುಲ ರಾಹುಲ ಸಾಂಚಿಯ ಬರ್ತ್ಡೇ ದಿನ ನಾವು ಅಲ್ಲಿ ಟಿ ವಿಯಲ್ಲಿ ಯಾವುದೋ ಒಂದು ಹಿಂದಿ ಸಾಂಗನ್ನು ಹಾಕಿದ್ದಿತ್ತು. ಸೊ ಆ ಸಾಂಗಿಗೆ ನೋಡಿ ಇಲ್ಲಿ ಒಂದು ಪುಟ್ಟ ಮಗು ಚಂದ ಮಾಡಿ ಡ್ಯಾನ್ಸ್ ಮಾಡ್ತಾಯಿತ್ತು. ನನಗಿದ್ದು ಡ್ಯಾನ್ಸನ್ನು ಮಿಸ್ ಮಾಡಲಿಕ್ಕೆ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡುವ ಅಂಥೇಳಿ ಸಣ್ಣ ವಿಡಿಯೋವನ್ನು ಮಾಡಿದ್ದೇನೆ. ಫಸ್ಟ್ ಅವನು ಶೈ ಬಾಟಲಲ್ಲಿ ಅವನಿಗೆ ಹಾಲು ಕುಡಿಸಿದ್ದು, ಆಮೇಲೆ ಇವಾಗ ನೋಡಿ ಹೀಗೆ ಡೈರೆಕ್ಟ್ ಅವನೇ ಕುಡಿತಾ ಇದ್ದಾನೆ. ಅವನಿಗೆ ಸಹ ಸ್ಪ್ರೇ ಮಾಡಬೇಕಾಯ್ತಾ. ಹಲೋ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರಾಗಿ ಆರಾಮಾಗಿದ್ದೀರಾ ಅಂದ್ಕೊಳ್ತಾ ಇದ್ದೇನೆ. ಹಾಗೆ ನಾನು ಇವತ್ತು ಒಂದು ಸಣ್ಣ ವ್ಲಾಗನ್ನು ಹಾಕ್ತಾ ಇದ್ದೇನೆ. ಆ್ಯಕ್ಚುಲಿ ಈ ವಿಡಿಯೋ ಮಾಡಿ ನಾನು ತುಂಬಾ ದಿನ ಆಯಿತು. ಸ್ವಾತಂತ್ರ್ಯ ದಿನಾಚರಣೆಯ ಈ ವಿಡಿಯೋ ಆಗಿರ್ತದೆ, ಆದರೆ ನನಗೆ ಇದನ್ನು ಅಪ್ಲೋಡ್ ಮಾಡುವಷ್ಟು ಟೈಮ್ ಇರಲಿಲ್ಲ. ಹಾಗೆ ಭಾಗ್ಯಕ್ಕೆ ಹೋಗಿದ್ದೆ ನಾನು, ಅಲ್ಲಿ ಕೂಡ ನನಗೆ ಎಡಿಟ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ. ಈಗೆಲ್ಲರಿಗೂ ಗೊತ್ತುಂಟು ನಾನು ಭಾಗ್ಯದಲ್ಲಿದ್ದಾಗ ಬ್ಯುಸಿ ಇದ್ದೆ ಅಂತ. ಅನುಷನ ವ್ಲಾಗಲ್ಲಿ ನೀವು ನನ್ನನ್ನು ನೋಡಿರ್ತೀರಿ, ಯಾಕಂದರೆ ಅಲ್ಲಿ ಹೋದಾಗಲೇ ಹಸು ಕರು ಹಾಕಿತ್ತು. ಅದರ ನಂತರದಲ್ಲಿ ನಾನು 2 ದಿನ ಸ್ವಲ್ಪ ಹೆಲ್ಪ್ ಮಾಡಿದೆ ಅವಳಿಗೆ. ಯಾರೋ ಒಬ್ಬರು ಕೇಳಿದರು, ಅನುಷನಿಗೆ ತುಂಬ ಕೆಲಸ ಅಲ್ಲ ಅಂತ. ಹೌದು, ಏನು ಮಾಡೋದು. ಸೊ ನಮಗೆ ಸಹ ಹಾಗೆಯೇ, ನಮ್ಮ ಮನೆಯಲ್ಲಿ ನಮಗೂ ಕೆಲಸ ಇರ್ತದೆ, ಆದರೆ ನಮ್ಮದ್ರ 100% ಜಾಸ್ತಿ ಅವಳಿಗೆ ಕೆಲಸ ಅಲ್ಲಿ. ಆದರೆ ಹಾಗೆ ಅವಳು 2 ದಿನ ನಾನು ಅಲ್ಲಿದ್ದೆ. ಅಲ್ಲಿಂದ ಮತ್ತೆ ನಾನು ನನ್ನ ಸ್ಕೂಲಿಗೆ ಬಂದಿದ್ದೇನೆ. ಬಿಕಾಸ್ ನಮ್ಮದು ಸಹ ಶಾಲೆಯನ್ನು ನಾವು ನೋಡಬೇಕಾಗ್ತದಲ್ಲ. ಹಾಗಾಗಿ ನಮ್ಮ ಕೆಲಸದಲ್ಲಿ ನಾವಿವಾಗ ಬ್ಯುಸಿಯಾಗಿದ್ದೇವೆ. ಸೊ ಇಲ್ಲಿ ಫಂಕ್ಷನ್ ಮುಗಿಸಿ ನಾನು ಭಾಗ್ಯಕ್ಕೆ ಹೋಗಿದ್ದೆ. ಅದ್ರದ್ದು ಕೆಲವೊಂದು ಕ್ಲಿಪ್ಸನ್ನೆಲ್ಲ ತಗೊಂಡಿದ್ದೇನೆ. ಸೊ ಅದನ್ನೆಲ್ಲ ಇಲ್ಲಿ ನಾನು ಮುಂದೆ ಹಾಕಿರ್ತೇನೆ. ಸ್ಕೂಲ್ ಮುಗಿಸಿ ನಾನು ಕಂಕನಾಡಿಯಿಂದ ಸುಬ್ರಹ್ಮಣ್ಯ ಬಸ್ಸಿಗೆ ಹತ್ತಿ ಇವಾಗ ಸುಬ್ರಹ್ಮಣ್ಯ ಕಡೆಗೆ ಟ್ರಾವೆಲಿಂಗನ್ನು ಮಾಡ್ತಾ ಇದ್ದೇನೆ. ಎಷ್ಟು ಸಣ್ಣ ಉಂಟು ನೋಡಿ, ಚಿಕ್ಕದು ಚಿಟ್ಟಿ, ದೊಡ್ಡ ಚಿಟ್ಟಿ ಅಲ್ಲ ಇದು, ಸಣ್ಣ ಚಿಟ್ಟಿ, ಮುದ್ದು ಮಣಿ. ಇಷ್ಟೇ ಚಿಕ್ಕದು ನೋಡಿ, ನನ್ನ ಕೈಯಲ್ಲಿ ಕೂರ್ತದೆ. ಕೂಕು ಐತಿಯೇ ಕಿತ್ತ ಅಂಬುಜು, ಮಣ್ಣು ತಿಂತಾಳೆ ಮಣ್ಣು. ಇವತ್ತು ಭಾವನಿಗೆ ರಜೆ ಉಂಟಲ್ಲ, ಭಾನುವಾರ. ಹಾಗೆ ನೋಡಿ ಇಬ್ಬರು ಸೇರಿ ದನವನ್ನು ಸ್ನಾನ ಮಾಡಿಸ್ತಾ ಇದ್ದಾರೆ. ಹಾಗೆ ಅವಳಿಗೆ ಮಡ್ಡಿ ಸಹ ಕೊಡಬೇಕಲ್ಲ, ಮಡ್ಡಿಯನ್ನು ಪ್ರಿಪೇರ್ ಮಾಡಿಕೊಟ್ಟು ಸ್ನಾನ ಮಾಡಿಸ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಕುಲ್ಲ. ನಿನ್ನೆ ನನ್ನ ಶಾಲೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮುಗಿಸ್ಕೊಂಡು ಭಾಗ್ಯಕ್ಕೆ ಬಂದಿದ್ದೇನೆ. ಹಾಗೆ ಕೆಲವೊಂದು ಕ್ಲಿಪ್ಸಿಂಗ್ಸನ್ನೆಲ್ಲ ತೆಗೆದಿದ್ದೇನೆ, ಅದನ್ನೆಲ್ಲ ಹಾಕಿರ್ತೇನೆ. ಹಾಗೆ ಇವತ್ತು ಸಂಡೇ, ಮಧ್ಯಾಹ್ನ ಊಟ ಮುಗಿಸಿ ನೋಡುವಾಗ ಹಸು ಕರೀಲಿಕ್ಕೆ ಶುರು ಮಾಡಿತ್ತು. ಅನ್ನೋದು ಮಂಗಳ ಗೌರಿ ಕರು ಹಾಕಿದ್ದಾಳೆ, ಗಂಡು ಕರು. ಕರು ಮತ್ತು ಅವಳು ಇಬ್ಬರು ಹುಷಾರಾಗಿದ್ದಾರೆ. ಅನ್ನು ಕೆಲಸ ಮಾಡ್ತಾ ಇದ್ದಾಳೆ. ಯಾವಾಗಲೂ ಹಸು ಕರುವನ್ನು ಹಾಕಿದ ಮೇಲೆ ಕಸ ಹಾಕ್ತದೆ. ಸೊ ಕಸ ಅಂತಿರ್ತದೆ ಅದರ ಹೊಟ್ಟೆಯಲ್ಲಿ. ಸೊ ಅದು ಹೋಗಬೇಕು ಅಂತಾದರೆ ತುಂಬ ಟೈಮ್ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಮನೆ ಪಕ್ಕದಲ್ಲೊಂದು ಸೊಪ್ಪು ಸಿಗ್ತದೆ, ನಾವು ನಮ್ಮ ಭಾಷೆಯಲ್ಲಿ ಬೋಕಂಡೆ ಸೊಪ್ಪು ಅಂತ ಹೇಳ್ತೇವೆ. ಸೊ ಆ ಸೊಪ್ಪನ್ನು ನೋಡಿ ಅಲ್ಲಿ ಕಟ್ ಮಾಡ್ತಾ ಇದ್ದಾಳೆ. ಕಟ್ ಮಾಡಿ ದನಕ್ಕೆ ಹಾಕಬೇಕು. ಸೊ ಅದರ ನಂತರದಲ್ಲಿ ಕಸ ಹೊರಗಡೆ ಬರ್ತದೆ. ಹಾಗಾಗಿ ಇಲ್ಲಿ ಇವಳು ಕಟ್ ಮಾಡ್ತಾ ಇದ್ದಾಳೆ. ಇದು ಆ್ಯಕ್ಚುಲಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ನಮಗೆ ತೆಗೆದುಕೊಟ್ಟಂತಹ ಟ್ರಂಚ್. ಅದರಲ್ಲಿ ಅವಳು ಇಳಿದು ಕಟ್ ಮಾಡ್ತಾ ಇದ್ದಾಳೆ.
ಫಸ್ಟ್ ಅವನು ಶೈ ಬಾಟಲಲ್ಲಿ ಅವನಿಗೆ ಹಾಲು ಕುಡಿಸಿದ್ದು, ಆಮೇಲೆ ಇವಾಗ ನೋಡಿ ಹೀಗೆ ಡೈರೆಕ್ಟ್ ಅವನೇ ಕುಡಿತಾ ಇದ್ದಾನೆ. ಅವನಿಗೆ ಸಹ ಸ್ಪ್ರೇ ಮಾಡಬೇಕಾಯ್ತಾ. ಅವಳು ಅಮ್ಮ ಎಲ್ಲಿದ್ದಾಳೆ ನೋಡಿ, ಚಿಕ್ಕವಳು ಅಮ್ಮುഞ്ഞു. ಇವಳೆಲ್ಲ ಸಂಬಂಧ ಆಯಿತು. ಇವಳದ್ದು ತಮ್ಮ ಅಂತೆ, ಅವಳಿಗೆ ಮಾಮ. ಹಾಂ, ಅಪ್ಪ ಇದಕ್ಕೆ ಹೆಸರಿಟ್ಟಿದ್ದಾರೆ ಪಂಚಲೋಹ ಅಂತ. ನಾನಿಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಹಾಗೂ ನಾಗರ ಪಂಚಮಿಯ 2 ದಿನದ ರಜೆಯನ್ನು ಮುಗಿಸ್ಕೊಂಡು ಮತ್ತೆ ಮಂಗಳೂರಿಗೆ ಹೋಗ್ತಾ ಇದ್ದೇನೆ. ನಾಳೆ ನಮ್ಮ ಸಾಂಚಿಯ ಬರ್ತ್ಡೇ ಉಂಟು. ಸೊ ಬರ್ತ್ಡೇ ವಿಡಿಯೋವನ್ನು ಕೂಡ ಇನ್ನು ನೀವು ಕಂಟಿನ್ಯೂಷನ್ ಆಗಿ ನೋಡ್ಬೋದು. ಹಲೋ ಗೈಸ್, ಗುಡ್ ಈವ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಸೂಪರ್ ಆಗಿದ್ದೀರ ಅಂದ್ಕೊಳ್ತೇನೆ. ಹಾಗೆ ಇವತ್ತಿನ ನನ್ನ ಒಂದು ಸಣ್ಣ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಜಸ್ಟ್ ನಾನಿವಾಗ ಸ್ಕೂಲಿಂದ ಬಂದು ಮನೆಗೆ ತಲುಪಿದ್ದೇನೆ ಅಷ್ಟೇ. ಹಾಗೆ ಇವತ್ತೇನು ವಿಶೇಷ ಅಂದರೆ ನಮ್ಮದು ಲಿಟಲ್ ಸಾಂಚಮ್ಮನ ಬರ್ತ್ಡೇ ಉಂಟು. ಹಾಗೆ ಅವಳ ಫ್ಲ್ಯಾಟಲ್ಲಿ ಇವತ್ತು ಬರ್ತ್ಡೇ ಪಾರ್ಟಿ ಉಂಟು. ಹಾಗೆಲ್ಲ ನಾವು ಅಲ್ಲಿಗೆ ಹೋಗೋರಿದ್ದೇವೆ. ಸೊ ಇವತ್ತು ನಮ್ಮ ಬರ್ತ್ಡೇ ಪಾರ್ಟಿ ಹೇಗಿರ್ತದೆ, ಯಾರೆಲ್ಲ ಬಂದಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಅವಳದು ಫಾದರ್ ದುಬೈಯಿಂದ ಇಲ್ಲಿಗೆ ಬಂದಿದ್ದಾರೆ. ಅವಳದು 10 ಇಯರ್ ಇದು ಬರ್ತ್ಡೇ ಅಂತ. ಹಾಗೆ ಅವ್ರು ಯಾರು ಎಲ್ಲರನ್ನು ನಾನಿವತ್ತು ಪರಿಚಯ ಮಾಡಿಸ್ಕೊಡ್ತೇನೆ. 2-3 ಜನ ನಂದು ಫ್ಯಾಮಿಲಿಯವರೇ ನನಗೆ ಮೆಸೇಜ್ ಮಾಡಿದರು, ನೀನು ಏನಕ್ಕೆ ವೀಡಿಯೋ ಮಾಡ್ತಾ ಇಲ್ಲ ಅಂತ. ಆ್ಯಕ್ಚುಲಿ ನನಗೆ ಶಾಲೆಯಲ್ಲಿ ತುಂಬ ಕೆಲಸ ಉಂಟು, ಶಾಲೆ ಮಧ್ಯದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಫ್ರೀ ಇದ್ದ ದಿನ ವೀಡಿಯೋನು ಮಾಡ್ತೇನೆ. ಮತ್ತು ಲಾಸ್ಟ್ ವೀಕಲ್ಲಿ ನಾನು ಭಾಗ್ಯಕ್ಕೆ ಹೋಗಿದ್ದೆ, ವೀಡಿಯೋ ಮಾಡಿಟ್ಟಿದ್ದೇನೆ. ಬಟ್ ಅದನ್ನು ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ. ಆದರೆ ಅದರಲ್ಲಿ ಒಂದು 10-11 ನಿಮಿಷ ಅಷ್ಟೇ ಇರೋದು. ಆದರೆ ವಿಷಯ ಏನಂದರೆ, ನಾನು ಭಾಗ್ಯಕ್ಕೆ ಹೋಗಿದ್ದೆ ಅಲ್ಲ, ಶನಿವಾರ ಹೋದದ್ದು. ಇಂಡಿಪೆಂಡೆನ್ಸ್ ಡೇ ಇತ್ತು. ಶಾಲೆಯಲ್ಲಿ ಇಂಡಿಪೆಂಡೆನ್ಸ್ ಡೇಯನ್ನು ಮುಗಿಸಿ ಮನೆಗೆ ಹೋಗಿ ಆ ದಿನ ರೆಸ್ಟ್ ಎಲ್ಲ ಮಾಡಿ ಮಾರನೇ ದಿನ ಆಗುವಾಗ ಮನೆಯಲ್ಲಿ ಹಸು ಕರು ಹಾಕಿತ್ತು. ಅದು ಕರು ಹಾಕಿ ಆದಮೇಲೆ ಅದರ ಕೆಲಸದಲ್ಲೇ ಮುಳುಗಿ ಹೋಗಿದ್ದೆ ನಾನು. ಅಂದರೆ ಅನ್ನು ತುಂಬಾ ಕೆಲಸ ಮಾಡ್ತಾಳೆ. ಯಾರೋ ಹೇಳಿದ್ದಾರೆ, ನೀವೇ ಯಾಕೆ ಭಾಗ್ಯಕ್ಕೆ ಹೋಗೋದಿಲ್ಲ, ನೀವೇ ಅನುಷನಿಗೆ ತುಂಬ ಕೆಲಸ ಅಲ್ಲ ಅಂತ. ಹೌದು, ಏನು ಮಾಡೋದು. ಸೊ ನಮಗೆ ಸಹ ಅಷ್ಟೇ ಕೆಲಸ ಇರ್ತದೆ. ಬಟ್ ನಮ್ಮದು ತೋಟದ ಕೆಲಸ ಅಲ್ಲ, ನಮ್ಮದು ದೈಹಿಕ ಕೆಲಸ ಅಲ್ಲ, ನಮ್ಮದು ಮಾನಸಿಕ ಕೆಲಸ. ನಾವು ಶಾಲೆಯಲ್ಲಿ ಅಷ್ಟು ಕಷ್ಟಪಡ್ತೇವೆ. ಬಿಕಾಸ್ CBSE ಶಾಲೆಯಲ್ಲಿ ಪಾಠ ಮಾಡೋದು ಅಷ್ಟು ಈಸಿಯೇ ಕೆಲಸ ಅಲ್ಲ, ತುಂಬಾ ಕಷ್ಟ ಇರ್ತದೆ. ಪ್ರತಿನಿತ್ಯ ನಾವು ಪ್ರಿಪೇರ್ ಆಗಬೇಕಾಗ್ತದೆ. ಇದೆಲ್ಲ ಮುಗಿಸಿ ನಾವು ಮನೆಗೆ ಬಂದಾಗ ಫುಲ್ ಟಯರ್ಡ್ ಆಗ್ತದೆ. ಈಗ ನೋಡಿ ಜಸ್ಟ್ ಬಂದು ರೀಚ್ ಆಗಿದ್ದೇನೆ ಅಷ್ಟೇ. ತಲೆ ಕೂದಲೆಲ್ಲ ಫುಲ್ ಕೆದರಿ ಹೋಗಿದೆ. ಒಂದು ಹೆಲ್ಪ್ ಏನಂದರೆ, ನನಗೆ ಶಾಲೆಯ ಬಸ್ ಉಂಟು, ಅದು ನಮ್ಮನ್ನು ನಮ್ಮ ಮನೆ ಹತ್ರ ತನಕ ಬಿಡ್ತದೆ. ಆದರೆ ಅಷ್ಟೇ ವರ್ಕ್ ಕೂಡ ಇರ್ತದೆ. ನಾನು ಜಸ್ಟ್ ಇವಾಗ ಶಾಲೆಯಿಂದ ಬಂದು ಇಲ್ಲಿ ಕೂತಿದ್ದೇನೆ ಅಷ್ಟೇ. ಮಿಲಿ, ಚಿಟಿಮಿನಿ ಹಾಗೆ ಬೆಳ್ಳುಳ್ಳಿ ಎಲ್ಲ ಅಂಗಳದಲ್ಲಿ ಆಟಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ನಮ್ಮದು ಇನ್ನೊಂದು ನಾಯಿ ಇತ್ತಲ್ಲ ರೂಬಿ, ಅದು ತೀರಿ ಹೋಯಿತು. ಸೊ ಅದರ ನಂತರದಲ್ಲಿ ಇವರಿಬ್ಬರನ್ನು ಫ್ರೆಂಡ್ಶಿಪ್ ಮಾಡಲಿಕ್ಕೆ ಪರಿಚಯ ಮಾಡಿಸ್ತಾ ಇದ್ದೇನೆ. ಇವ ನನ್ನ ಮೊಚ್ಚು, ಇವನಿಗೆ 12 ಇಯರ್ಸ್ ಆಯಿತು. ಬಟ್ ಇವಳು ಫ್ರೆಂಡ್ ಆಗೋದಿಲ್ಲ ಅವನೊಟ್ಟಿಗೆ. ಇವಳು ಒಳಗೆದ್ದವಳಲ್ಲ. ಜಾತೆ ಸಂಗತಿ ಹಾಂ ಕಾಯ್ಕರಿ ಇನ್ನೇಯ್ತು, ಕಾಯ್ಕರಿ ಇನ್ನೇ ಜಾ ಚಿಟಿ. ಅವಳು ನೋಡಿ ಅಲ್ಲಿ ಆಟಾಡ್ತಾ ಇದ್ದಾಳೆ. ಕೈಸ ಚಿಟ್ಟಿ ಕೈಸ ತದೆ ಚಿಟ್ಟಿ ಜೊತೆ ತದೆ. ಅಲ್ಲಿ ನೋಡಿ, ಕಾಯ್ತೆ ಜಾ ಸಂಗತಿ ಜಾ ಬೋಲ್ತೆ ಬಿಲ್ಲ ಇಲ್ಲ ಅಂದರೆ ಅದು ಸಣ್ಣದಿಂದಲೇ ಗುರ್ತಾ ಇರಲಿಲ್ಲಲ್ಲ, ಈಗ ಮಾತಾಡೋದಿಲ್ಲ ಅವಳು. ತೈಜ ಒನ್ನೆಗದಿಲ್ಲ ಫ್ರೆಂಡ್ ಒನ್ನೆಗ. ನೋಡಿ, ಅವ ಹುಡುಗ ಇವಳು ಹುಡುಗಿ. ಅಣ್ಣ ತಜಕೊಟ್ಟು ಜಾವನ ಕಾತು ನಾಯ್ ಜಾನ್ನ ಬಿತ್ತರ್ತು. ಇವ್ರದ್ದು ಫೈಟಿಂಗ್ ಆಗ್ತಾ ಉಂಟು. ಚಿಟೇ चल आम्ही गुडांत चला तू ये नाही त्याच्या पटलं जळणं ये मिली उपत गले नाही
तशी प्राइजिली तो अज्जजला जब्बजला बुल्ल मुर्र ಏ ಏ ಪಿಳಿ ಪಿಳಿ ನೋಡ್ತಾ ಇದ್ದಾರೆ. ತೂವ ಮಂಚ ತವ ಮಂಚ ಅಯ್ಯೋ 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 ಹಚ್ಚ ಹಚ್ಚ ಜಬಿತ್ರ ಏಯ್ ಇವನು ಇಲ್ಲಿಂದ ಕೂತು ಅವರನ್ನು ನೋಡುದು ಮುರ್ರ. ಅಲ್ಲಿ ನೋಡಿ ಅವಳೊಟ್ಟಿಗೆ ಆಟ ಆಡ್ಲಿಕ್ಕೆ ಹೋದ. ಈಗ ಅವನು ಆಟ ಆಡೋದು, ಬಟ್ ಅವ್ರಿಗೆ ಗುರ್ತಾ ಇಲ್ಲಲ್ಲ, ಹೆದರಿಕೆ ಆಗ್ತದೆ. ಕೈಶ ಚಿಟ್ಟಿ ಚಿತ್ತಿ ಕೈಶ ಚಿತ್ತಿ ತುಜೆ ಚಿತ್ತಿ ಕೈಶ ಏಯ್ತೆ ಇದೆಯೇ ಏ ಅಬ್ಬ ಆಗ ಕರ್. ಮನೆಗೆ ಬಂದು ಮನೆಯದು ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಇವಾಗ ಸಾಂಚಿಯ ಬರ್ತ್ಡೇಗೆ ಹೊರಟಿದ್ದೇನೆ. ನಾನೊಬ್ಬಳೇ ಅಲ್ಲ, ನನ್ನ ಜೊತೆ ಗುಂಡು ಕೂಡ ಇದ್ದಾರೆ. ಹಾಗೆ ಅಲ್ಲಿ ಹೋಗಿ ಬರ್ತ್ಡೇ ಹೇಗೆ ಆಗ್ತಾ ಉಂಟು ಅಂತ ನಾನು ನಿಮಗೆ ತೋರಿಸ್ಕೊಡ್ತೇನೆ. ನಮ್ಮ ಮನೆ ಮಂಗಳೂರಿನ ಒಂದು ದೂರದಲ್ಲಿರೋದು, ಹಾಗೆ ಸಾಂಚಿಯ ಮನೆ ಇನ್ನೊಂದು ಕಡೆಯಲ್ಲಿರೋದು. ಹಾಗೆ ನಾವಿಬ್ಬರು ಈಗ ನಮ್ಮ ಮನೆಯಿಂದ ಹೊರಟು ಹೋಗ್ತಾ ಇದ್ದೇವೆ. ಅತ್ತೆ ಆಲ್ರೆಡಿ ಇವತ್ತು ಬೆಳಗ್ಗೆನೇ ಹೋಗಿದ್ದಾರೆ, ಅಲ್ಲೆಲ್ಲ ಪ್ರಿಪರೇಷನ್ ಆಗಬೇಕು ಅಂತ. ಸೊ ಹಾಗೆ ನಾನು ಮತ್ತು ಗುಂಡು ಈಗ ಕಾರಲ್ಲಿ ರಾತ್ರಿ ಹೋಗ್ತಾ ಇದ್ದೇವೆ. ए उद्या संचर सो स्कूल गे कोण सगळं तुले मेसेज आयला नाही सगळं तुले फर्स्ट आयला मग कॅन्सल केलं. सांची ಪ್ರತಿ ವರ್ಷ ಸಾಂಚಿಯ ಬರ್ತ್ಡೇನ ನಾವು ಇದೇ ರೀತಿಯಾಗಿ ಸೆಲೆಬ್ರೇಷನ್ ಮಾಡ್ತೇವೆ. ಸೊ ಹಾಗೆ ಈ ಸಲ ನಾವು ಇಲ್ಲಿ ಎಲ್ಲರೂ ಸೇರಿಕೊಂಡು ಆರತಿಯನ್ನು ಮಾಡ್ತಾ ಇದ್ದೇವೆ. ವಿಶೇಷ ಅಂದರೆ ನಮಗೆ ಯಾರಿಗೂ ಶೋಭನೆ ಹಾಡಲಿಕ್ಕೆ ಬರೋದಿಲ್ಲ. ಸೊ ನಮ್ಮದೇ ಆದ ಕನ್ನಡ ಲ್ಯಾಂಗ್ವೇಜಿನ ಹೊಸ ಶೋಭನೆಯನ್ನು ಕ್ರಿಯೇಟ್ ಮಾಡಿಕೊಂಡು ನಾವಿಲ್ಲಿ ಶೋಭನೆ ಹಾಡನ್ನು ಹಾಡ್ತಾ ಇದ್ದೇವೆ.
ರಾಹುಲ ರಾಹುಲ ನಮ್ಮ ಬರ್ತ್ಡೇ ಪಾರ್ಟಿಯಲ್ಲಿ ಗೋಬಿ ಮಂಚೂರಿ ಇತ್ತು, ಉಪ್ಪಿನಕಾಯಿ ಇತ್ತು, ಮಿನಿ ಪರೋಟ ಇತ್ತು, ಹಾಗೆಯೇ ಪನ್ನೀರ್, ಆಮೇಲೆ ಪಲಾವ್, ಇದು ವೆಜ್ ಪಲಾವು, ಹಾಗೆಯೇ ಕಚ್ಚಂಬರ್ ಇತ್ತು, ನಂತರದಲ್ಲಿ ಪಾಯಸ. ಸೊ ಇದಿಷ್ಟು ಇವತ್ತಿನ ಸ್ಪೆಷಲ್. ಹಾಗೆ ಇದರ ನಂತರದಲ್ಲಿ ಇಲ್ಲಿ ಅಣ್ಣ ತಮ್ಮಂದಿರು ಸೇರಿ ಕಾರ್ ರೇಸ್ ಮಾಡ್ತಾ ಇದ್ದಾರೆ.